ನಿವೇಶನ ಹಂಚಿಕೆ ಕೋರಿ ಸಿಎಂ ಪತ್ನಿ ಬರೆದಿದ್ದರು ಎನ್ನಲಾದಂತ ಪತ್ರಕ್ಕೆ ವೈಟ್ನರ್ ಹಚ್ಚಿದಂತ ವಿಚಾರ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದು ದಾಖಲೆ ನೀಡುವಂತೆ ಸವಾಲ್ ಹಾಕಿದ್ದಾರೆ. ಮುಖ್ಯಮಂತ್ರಿ ಸುತ್ತ ಹೊತ್ತಿಕೊಂಡಿರುವ ಬುಡ ಬೆಂಕಿಗೆ ವಿಪಕ್ಷ ಬಿಜೆಪಿ ದಿನಕ್ಕೊಂದರಂತೆ ತುಪ್ಪ ಸುರಿಯುತ್ತಿದೆ. ಈ ಮೂಲಕ ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸದಂತೆ ಹೋರಾಟ ನಡೆಸುತ್ತಿದೆ. ಕಳೆದೆರಡು ದಿನಗಳಿಂದ ವೈಟ್ನರ್ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸುತ್ತಿದೆ. ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳ ವೈಟ್ನರ್ ಮತ್ತು ದಲಿತಾಸ್ತ್ರ. ಭ್ರಷ್ಟ ಸಿಎಂ ಎಂದು ಕಿಡಿ, ದಲಿತರಿಗೆ ಅವಮಾನ ಎಂದು ಧರಣಿ. ನಿನ್ನೆ ಇಡೀ ದಿನ ವೈಟ್ನರ್ ವಿಚಾರಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಹೇಳೋದು ಒಂದು, ಮಾಡೋದು ಇನ್ನೊಂದು ಅನ್ನೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಫೋಟೋ ಹಾಕಿ ವ್ಯಂಗ್ಯವಾಡಿದೆ. ವೈಟ್ನರ್ ಲೆಟರ್ ಮುಂದಿಟ್ಟು ರಾಜೀನಾಮೆ ಕೇಳಿದ ಬಿಜೆಪಿ. ಇಲ್ಲಪ್ಪ, ಸುಳ್ಳು ಪತ್ರ ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನ್ನ ಪತ್ನಿ ಪತ್ರ ಬರೆದಿಲ್ಲ, ಅದು ಸುಳ್ಳು ಪತ್ರ ಅಂತ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಸ್ಪಷ್ಟನೆಯನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗಿಳಿದಿದ್ದ ಬಿಜೆಪಿ ನಾಯಕರು ಪತ್ರಕ್ಕೆ ವೈಟ್ನರ್ ಹಾಕಿದ್ದಾರೆ ಅಂದ್ಮೇಲೆ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ವೈಟ್ನರ್ ಯಾಕಪ್ಪ ಹಾಕ್ಬೇಕಾಯ್ತು? ಹೊಡೆದಾಕ್ಬೇಕಾಯ್ತು. ಏನೋ ತಪ್ಪಿದ್ರೆ ಅಕ್ಷರ ಒಂದು ಲೈನ್ ಅದ್ರ ಮೇಲೆ ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕ್ಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡಗೈತೆ? ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ ದೇವಸ್ಥಾನದಲ್ಲಿ ಅವರು ಹೇಳ್ತಾರ, ಪ್ರಮಾಣ ಮಾಡ್ತಾರ. ವೈಟ್ನರ್ ವಿಚಾರ ಮಾತ್ರವಲ್ಲ, ರಾಜ್ಯಪಾಲರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ, ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದೆಯಂತ ಬಿಜೆಪಿ ಆರೋಪಿಸಿದೆ. ಈಗ ಗವರ್ನರ್ ಯಾವ ಜಾತಿಯಪ್ಪ? ದಲಿತರವರು. ಮನೆ ಡಿ.ಕೆ. ಶಿವಕುಮಾರ್ ಹೇಳವ್ರೆ, ಗವರ್ನರ್ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ. ಹಂಗಾರೆ ನಿಮ್ಮನ್ನ ಹೆಂಗ ಯಾರು ಮಾಡಿದ್ರು? ಈಗ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಮ್ಮೋರೆ. ವೈಟ್ನರ್ ಮತ್ತು ದಲಿತಾಸ್ತ್ರಕ್ಕೆ ಕಾಂಗ್ರೆಸ್ ನಾಯಕರ ಕೌಂಟರ್. ಬಿಜೆಪಿ ನಾಯಕರ ವೈಟ್ನರ್ ವ್ಯೂಹಕ್ಕೆ ಕಾಂಗ್ರೆಸ್ ನಾಯಕರು ತಿರುಗುಬಾಣ ಬಿಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ಆರೋಪ ಮಾಡೋದಕ್ಕಿಂತ ಕೋರ್ಟ್ಗೆ ದಾಖಲೆ ಕೊಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಯಾರದೇ ಏನೇ ದಾಖಲೆ ಇದ್ರು ಅಲ್ಲಿ ಕೊಡಿ, ಯಾರು ಬೇಡ ಅಂದಿದ್ದಾರೆ. ಅದು RTI ಆಕ್ಟಿವಿಸ್ಟ್ ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು. ಬೀದಿನಲ್ಲಿ ಹೇಳೋದಕ್ಕಿಂತ, ಸಾಮಾಜಿಕ ಜಾಲತಾಣದಲ್ಲಿ ಹೇಳೋದಕ್ಕಿಂತ ಅಲ್ಲಿ ಸಬ್ಮಿಟ್ ಮಾಡಿ ಕೋರ್ಟಿಗೆ. ಹೂ ಸ್ಟಾಪಿಂಗ್ ಯು? ಇನ್ನು ರಾಜ್ಯಪಾಲರಿಗೆ ಅವಮಾನ ಆರೋಪಕ್ಕೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟ ಸಿಎಂ, ದಲಿತ ಗುರಾಣಿ ಬಳಸೋದು ದಲಿತರಿಗೆ ಮಾಡಿದ ಅವಮಾನ ಅಂತ ಕುಟುಕಿದ್ದಾರೆ. ಇನ್ನು ಬಿಜೆಪಿಯವರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆಂದು MLC BK ಹರಿಪ್ರಸಾದ್ ಕಿಡಿಕಾರಿದ್ರು. ದಲಿತರ ಮೇಲೆ ದೌರ್ಜನ್ಯ ಆಗುವಾಗ ಇವರೆಲ್ಲರೂ ಸಹ ಕಣ್ಮುಚ್ಕೊಂಡು ಕೂತ್ಕೊಂಡವರು, ಮತ್ತೆ ನಿರಂತರವಾಗಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥವ್ರು ಇವರು ಮೊಸಳೆ ಕಣ್ಣೀರು ಹಾಕೋದು ಅರ್ಥ ಆಗಿಲ್ಲ. ಏನೇ ಆಗ್ಲಿ, ಬುಡ ಹಗರಣ ಬಿಜೆಪಿಗೆ ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಅಸ್ತ್ರವಾಗಿ ಬಿಟ್ಟಿದೆ. ಸಿಎಂ ಹೈಕಮಾಂಡ್ ಭೇಟಿ ಬಳಿಕ ಏನಾಗುತ್ತೆ, ಬಿಜೆಪಿಯ ಹೋರಾಟದ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.